ಸ್ಮಶಾನವಣ್ಣ ಒಂದು ವಿಚಾರದ ಮೇಲೆ ಮನ ಹರಿದರೆ ಅದೇ ಧ್ಯಾನವೆನ್ನಣ್ಣ. ಧ್ಯಾನ 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 ಮನದ ಮಾಯಾಣ, ಧ್ಯಾನವೇ ಬೆಳಕು ಅಣ್ಣ ಬದುಕಿನ ಪಾಯಾಣ. ಧ್ಯಾನ 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 ಮನದ ಮಾಯಾಣ, ಬೆಳಕು ಅಣ್ಣ ಬದುಕಿನ ಪಾಯಾಣ. ಬೆಳಗಿನ ಧ್ಯಾನ ಕೀಲಿಯಂತೆ ದಿನದ ಬಾಗಿಲು ತೆಗೆಯುತ್ತದೆ, ರಾತ್ರಿಯ ಧ್ಯಾನ ಬೀಗದಂತೆ ಚಿಂತೆಯಲ್ವಾರ ಮುಚ್ಚುತ್ತದೆ. ಧ್ಯಾನ ಬದಲಿಸುವುದು ಮನವನ್ನ, ಮನ ಬದಲಿಸುವುದು ಜೀವನವನ್ನ. ಧ್ಯಾನ ಬೆಳಗಿದಾಗ ಒಳಗಿನ್ನ ಹೊಸದು ಕಾಣುತ್ತದೆ ಜಗವನ್ನ. ಚಿತೆ ಸುಟ್ಟರೆ ದೇಹವಷ್ಟೇ, ಚಿಂತೆ ಸುಡುವುದು ಜೀವವನ್ನ. ನೂರಾರು ರೋಗದ ಔಷಧಿಯೇ ಧ್ಯಾನ ಎನ್ನುವ ದಿವ್ಯದನ. ಒಂದು ಕ್ಷಣದ ನಿಶ್ಶಬ್ದದಲ್ಲಿ ಸಾವಿರ ಉತ್ತರ ಸಿಗುತ್ತವೆ. ಒಳಗೆ ನೋಡಿದಾಗ ಅಣ್ಣ ಪರಮಾತ್ಮನೇ ಕಾಣುತ್ತಾನೆ. ಹಿಂದಿನ ಜನಕ್ಕೆ ಭಯದ ಲಗಾಮು, ಇಂದಿನ ಜನಕ್ಕೆ ಗೊಂದಲದ ಸಾಗರ. ಧ್ಯಾನನ ಎನ್ನುವ ದಾರಿ ಹಿಡಿದರೆ ಜೀವನ ಆಗುತ್ತದೆ ಸುಂದರ. ಧ್ಯಾನ ಕಲಿಸುವುದು ಒಳಿತನ್ನ, ಬಿಡಿಸುವುದು ಕೆಟ್ಟತನವನ್ನ. ನಿರ್ಭಯವಾಗಿ ಬದುಕಲು ಕೊಡುವುದು ಶಕ್ತಿಯನ್ನ. ಧ್ಯಾನ ತಾಣ ಯಾರಲ್ಲದ್ಯಾಪೆ, ವನದ ಮೌನದಲ್ಲಿ ಸತ್ಯ ಪ್ರಕಾಶತೆ. ಒಳಗಿನ ಆತ್ಮವೇ ಗುರುವಾಗುತ್ತೆ, ಧ್ಯಾನವೇ ಬದುಕಿನ ಮಹಾಶಕ್ತಿಯೇ. ಧ್ಯಾನ ಧ್ಯಾನ ಜೀವನದ ಮಾನ, ಧ್ಯಾನ ಮಾಡಿದ ಮನಸ್ಸು ಅಣ್ಣ ದೇವಾಲಯದ ಸಮಾನ. ಧ್ಯಾನ ಮಾಡಿರನ್ನ, ಧ್ಯಾನನ ಮಾಡಿರನ್ನ, ಮನದೊಳಗೆ ಸ್ವರ್ಗ ಕಂಡಿರನ್ನ ದೇವಾಲಯದ ಸಮಾನ. ಧ್ಯಾನ ಮಾಡಿರನ್ನ, ಧ್ಯಾನ ಮಾಡಿರನ್ನ, ಮನದೊಳಗೆ ಸ್ವರ್ಗ ಕಂಡಿರ